ನೀರಿನ ಮ್ಯಾಲ ಯಾವರೇ ಬೋಸಡಿ ಮಗ ಬರ್ದಿದ್ದಂದ್ರ ಹೇಳು ಅಂತ ಹೇಳಿದ್ವಿ. ಹೌದಲ್ಲ. ಮತ್ತ ಬರದವ್ರದನ್ನ ತೋರಿಸಿನಿ ಅಂದ್ರ ನೀ ಯಾವ ಮಗ ಅನ್ಬೇಕು ನಾ ಹೊಳ್ಳಿ ಅಂತ ನನಗೀಗ. ಅವನು ತಾಯಿ ಮಗ ಹಂಗಿಲ್ಲ ಅದ. ಹೆಂಗ ಬೋಸಡಿ ಮಗ ಅಂದಲ್ಲ. ಹೌದು ಹೌದಲ್ಲ. ಆಕಿ ಬೋಸಡಿ. ಆಕಿ ಬೋಸಡಿ. ಆಕಿ ಮಗ ಇವ್ ಮೌಲಾ ಸಾಬ, ಇವ್ ಬೋಸಡಿ ಮಗ. ಖರೆ ಖರೆ ಕಿಟ್ಟ ಆಗ್ತೈತಿ ನೋಡ. ಬರಬರಿ. ಇದ ಅಲ್ಲ ಅಂದ ಅನ್ಸ್ಕೊಳ್ಳೋದಲ್ಲಿದೆ. ಅಲ್ಲ ಬರದವ್ರ ಅದಾರ. ಹೌದಲ್ಲ. ಲೇಖ ತೆಗದ್ರ ಸಿಗತೈತಿ ನೋಡ್ಲಾಕ. ಹೌದು. ನೀರಿನ ಮ್ಯಾಲ ಯಾರೇ ಬರ್ದಿರ ಹೇಳಂದಿ. ಹೌದಲ್ಲ. ದೈವದವ್ರ 6 ಶಾಸ್ತ್ರ 18 ಪುರಾಣ 4 ವೇದ ಎಲ್ಲ ಅರ್ಥವ್ರದಿರಿ. ಇಲ್ಲಿ ಶಾನ್ಯಾರದಿರಿ. ನೀರಿನ ಮ್ಯಾಲ ಬರದವ್ರ ಅದಾರ. ಯಾವ ನಿಮ್ಮ ಕಾಳಿದಾಸ ಕಾಳಿದಾಸನ ನಾಲಿಗೆ ಮ್ಯಾಗ ಕಾಳಿಕಾದೇವಿ ಬರದಾಳ. ನಾಲಿಗೆ ಮ್ಯಾಲ ನೀರು ಇರ್ತೈತಿವ ಏನು ಇಲ್ಲ? ಇರ್ತೈತ್ರ ಸದು ಕಾಲ 24 ತಾಸು ನಾಲಿಗೆ ಮ್ಯಾಗ ನೀರ್ ಇದ್ರನ ಹೌದು ನಾಲಿಗೆ ಒಳಗಿನ ಮಾತು ಉಚ್ಚಾರ ಆಗ್ತಾವ. ಎನಿ ಟೈಮ್ ಹಿಂಗ ಒಮ್ಮೆ ಬಾರಿಸು ಮೌಲ. ಏನ್ ಬಾರಿಸ್ತಾರು? ಸಾತಿ ಹಣದ ಮುಂದೆ ಬಾರಿಸ್ದಂಗ ಡಪ್ಪ ಡಪ್ಪನ ನೋಡ್ಯವಲ್ದು. ಸೌಂಡ್ ಇಡ್ರಿ ರಾಜಕೀಯ ಲಾಸ್ಟ್ಗೆ ಸೌಂಡ್ ಸಿಸ್ಟಮ್ ಅದಾವ್ರಿ ಯಾರ್ರಿ? ತಂಗಿ ನೀ ಈಚ ಕಡೆ ನಿಂದ್ರ. ಏನ್ ಹೇಳತ್ತೀರಪ್ಪ ಈಗ? ಏನ್ ಹೇಳ್ತಾನು? ಈಗೆಲ್ಲ ಬಿಟ್ಟ ಈಗ ಸುದ್ದಿ ಬೇರೆ ತಂದಾನ. ಕಲಬುರಗಿ ಶಾಣಪ್ಪ ಬಂದಾನ. ನಾ ಹೇಳುತ್ತಕರೆ ಕೇಳು, ಮುಂದೆ ಓಡ್ಬೇಡ. ಅವನೊಂದ್ ಜರನ ಸಾಬಾನ್ ಹಚ್ಚಿ ತೊಳಿಬೇಕಾಗಿತ್ತು ತಡಿ. ಹೌದು. ಈಗೇನ್ ಹೇಳತ್ತೀರ? ಏನ್ ಹೇಳ್ತಾನ ತಂಗಿ? ನೀರಿನ ಮ್ಯಾಲ ಯಾವರೇ ಬೋಸಡಿ ಮಗ ಬರ್ದಿದ್ದಂದ್ರ ಹೇಳ್ರಿ ಹೇಳ್ತಾನು. ಮಾತ ಬಾಳ ಬಿರುಸಾಗಂಗಿಲ್ಲ. ನಮ್ಮ ಸುಬ್ಬಣ್ಣ ಎಲ್ಲಿ ಹೋಗಿದ್ದ ಯಾರು ಗೊತ್ತಾವಾಗ ಹಂಗನಾಗ ಹಾಳ್ಪೇಟ ಏನಂದ್ರು? ಏನಂತ ತಂಗಿ? ನೀರಿನ ಮ್ಯಾಲ ಯಾವರೇ ಬೋಸಡಿ ಮಗ ಬರ್ದಿದ್ದಂದ್ರ ಹೇಳು ಅಂತ ಹೇಳಿದ್ವಿ. ಹೌದಲ್ಲ. ಮತ್ತ ಬರದವ್ರದನ್ನ ತೋರಿಸಿನಿ ಅಂದ್ರ ನೀ ಯಾವ ಮಗ ಅನ್ಬೇಕು ನಾ ಹೊಳ್ಳಿ ಅಂತ ನನಗೀಗ. ಅವನು ತಾಯಿ ಮಗ ಹಂಗಿಲ್ಲ ಅದ. ಹೆಂಗ ಬೋಸಡಿ ಮಗ ಅಂದಲ್ಲ. ಹೌದು ಹೌದಲ್ಲ. ಆಕಿ ಬೋಸಡಿ. ಆಕಿ ಬೋಸಡಿ. ಆಕಿ ಮಗ ಇವ್ ಮೌಲಾ ಸಾಬ, ಇವ್ ಬೋಸಡಿ ಮಗ. ಖರೆ ಖರೆ ಕಿಟ್ಟ ಆಗ್ತೈತಿ ನೋಡ. ಬರಬರಿ. ಇದ ಅಲ್ಲ ಅಂದ ಅನ್ಸ್ಕೊಳ್ಳೋದಲ್ಲಿದೆ. ಅಲ್ಲ ಬರದವ್ರ ಅದಾರ. ಹೌದಲ್ಲ. ಲೇಖ ತೆಗದ್ರ ಸಿಗತೈತಿ ನೋಡ್ಲಾಕ. ಹೌದು. ನೀರಿನ ಮ್ಯಾಲ ಯಾರೇ ಬರ್ದಿರ ಹೇಳಂದಿ. ಹೌದಲ್ಲ. ದೈವದವ್ರ 6 ಶಾಸ್ತ್ರ 18 ಪುರಾಣ 4 ವೇದ ಎಲ್ಲ ಅರ್ಥವ್ರದಿರಿ. ಇಲ್ಲಿ ಶಾನ್ಯಾರದಿರಿ. ನೀರಿನ ಮ್ಯಾಲ ಬರದವ್ರ ಅದಾರ. ಯಾವ ನಿಮ್ಮ ಕಾಳಿದಾಸ ಕಾಳಿದಾಸನ ನಾಲಿಗೆ ಮ್ಯಾಗ ಕಾಳಿಕಾದೇವಿ ಬರದಾಳ. ನಾಲಿಗೆ ಮ್ಯಾಲ ನೀರು ಇರ್ತೈತಿವ ಏನು ಇಲ್ಲ? ಇರ್ತೈತ್ರ ಸದು ಕಾಲ 24 ತಾಸು ನಾಲಿಗೆ ಮ್ಯಾಗ ನೀರ್ ಇದ್ರನ ಹೌದು ನಾಲಿಗೆ ಒಳಗಿನ ಮಾತು ಉಚ್ಚಾರ ಆಗ್ತಾವ. ಎನಿ ಟೈಮ್ ನಾಲಿಗೆ ಮ್ಯಾಲ ನೀರು ಇರ್ತೈತಿ. ಹೌದು. ನಿಮ್ಮ ಕಾಳಿದಾಸನ ನಾಲಿಗೆ ಮ್ಯಾಲ ನಮ್ಮ ಕಾಳಿಕಾದೇವಿ ಬರದಾಳ. ಖರೆ ತಂಗಿ. ಯಾಕ್ರಿ ಮೌಲಕ್ಕ ಹಿಂಗ್ಯಾಕ ಮಾಡ್ಲಾತ್ರಿ? ಧಾರವಾಡ ಗುಳಿಗೆ ಮುಗ್ದವ್ರು. ಧಾರವಾಡ ಗುಳಿಗೆ ಮುಗ್ದವ. ಹೌದು. ತಿಂದ ಹಂಗ ಧಮ್ಮಾಗ್ಯಾನ ಅಂದಿಗತ್ಲೆ ಅಂದಿಗತೆ. ಹರೇ ಹಾ
ಗಾಡಿ ಹುಡುಗ ಒಳೆ ತಗದಿ ಯಾರಿಗಾರ ಕಲಸಿ ಅಂತ ಬೋದಿ ಯಾರಿಗಾರ ಕಲಸಿ ಅಂತ ಬೋದಿ ಏ ಮೂರ ಪದ ಕಲತ ಮೈಯಾಗ ಜಿಗಟಿಲ್ಲ ಮೊಗಲಿಗೆ ಟಕಿ ಹಾದಿ ಓಡಿ ಹೋಗಿ ಮೊಗಲಿಗೆ ಟಕಿ ಹಾದಿ ಆಗಿ ಆಗ ಮೊದಲ ನೀ ಯಾವ ಯುಗದಾಗ ಇದ್ದಿ? ಹೇಳು ಆ ಕರ್ಕ ಹ್ಯಾಂಗ ಬಂದಿ ಹೇಳು ಆ ಕರ್ಕ ಹ್ಯಾಂಗ ಬಂದಿ ಏ ಹೆಣ್ಣು ಗಂಡು ಎರಡ ಕಾಮ ಕುಡಿದ ಮ್ಯಾಲ ಪ್ರೇಮದಿಂದ ಬಂದಿ ಹಿಂದಗಡೆ ಮೋಟರದಾಗ ಬಂದಿ ಪಚ್ಚಲ ಸಂದ್ರದಾಗ ಬಂದಿ ಆಗಿ ಆಗ ಏನು ಕೇಳಿದ್ದೀವಿ ನಾವು ಪದ ಏನಂತ ಕೇಳಿದ್ದೀವ್ರಿ ಬಾ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟೈತಿ ಕೇಳಿದ್ರಲ್ಲ ಮುಂಜಾನೆ ಹಿಡ್ಕೊಂಡ ಚಂಜಿಗೆ ಹೆಚ್ಚು ಕಮ್ಮಿ 3-3:30 ಆಗ್ಲಕ್ ಬತ್ತಿ ಆಗ್ಲ ಬಂದೈತಿ ಏನು ಕೇಳಿವು ಏನಂತ ಬಾ ಜೀವಾತ್ಮನ ಬೆಳೆಸ್ಲತ್ತಿದ್ದೀನಿ ಹೌದಾ ಶುರುವಾತಿನ ಹಿಡ್ಕೊಂಡ ಹೌದು ಹೌದು ಜೀವಾತ್ಮ ದೊಡ್ಡವ ಅಂತ ಹೇಳಿದಿ ಹೌದು ಇಲ್ಲಿ ಬಂದ ನಾ ಏನು ಕೇಳಿ ನಿನ್ನ ಏನಂತ ಕೇಳಿದೆವು ತಂಗಿ ಜೀವಾತ್ಮ ಇದ್ದ ಮಾತು ಖರೆ ಆದ್ರ ಯಾವುದ್ರೊಳಗ ಬಂದ ಜೀವ ಸೇರಿತ್ತು ಹೌದಲ್ಲ ನೀನು ಕೇಳೇನೆ ಕೇಳಿದ್ದೇವ್ರಲ್ಲ ಪದಕ್ಕ ಪದ ಜವಾಬ್ ಆಗಲಿಲ್ಲ ಇವ್ ಮಾಡವನು ಅಲ್ ತಗೋ ಜವಾಬ ನೀ ಹೆಂಗ ಹಂಗ ಸೋಕುಮಾರ್ನ ಬಾರದಾನಿದ್ದಂಗ ಇರ್ಲಾಕ ಒಂದು ಮಾರಿ ಇರ್ತದೆ ಕರೆ ಕೆಲಸಕ್ಕೆ ಇರಂಗಿಲ್ಲ ಹೌದು ಹೌದಲ್ಲ ಕೆಲಸ ಇಲ್ಲ ಒಳಗ ಇಲ್ಲ ನೀ ಹಿಂಗ ಬೆಳದದೆ ಶಿವನಿಗೆ ಊರ ಹಿಂಗ ಬೆಳೆದ ನಾವು ಪದಕ್ಕ ಪದ ಜವಾಬ್ ಮಾಡ ಮಾಡ್ಬೇಕಲ್ಲ ಹೌದ ಕರೆದ ಗಂಡ ಹಾಡವನ ಸುನ ಕಡಿಯಾಕಾಗ ಹೌದು ಹೌದ ಈಗ ಜೀವ ಇರಂಗಿಲ್ಲತ್ತ ಇರಂಗಿಲ್ಲ ಅಂತ ಹೇಳ್ತಾನು ಜೀವ ಇರಂಗಿಲ್ಲ ಅಂತ ಹೇಳವನು ನೀನ ಹೌದ ನಿನ್ನ ಶರೀರ ಕಮ್ಮಿ ಐತಿ ಅಂತ ಹೇಳವನು ನೀನ ಇವನರ್ಲೆ ನಿಮ್ಮ ಸತ್ತ ಹೆಣ ಎದಕ್ರೆ ಬಂದೈತಿ ಕೆಲಸಕತ್ ಕೇಳವ್ ನೀನ ಹೌದ್ರ ಸತ್ತ ಹೆಣನ ಕೆಲಸಕ್ಕೆ ಬಂದೈತಿ ನೀ ಪಕ್ಕ ಪುರಾಣ ಓದ್ದಂಗ ಕಾಣಂಗಿಲ್ಲ ಇವ್ ಬರೇ ಕೌದಿ ಪುರಾಣ ಇವಂದ ಕೌದಿ ಪುರಾಣ ಕೌದಿ ಪುರಾಣನ ಕೌಂದ್ಯಾಗ ಬಡದಾಡಿ ಕಿಂಗ್ ಉಬ್ಬ್ಯಾ ನೀವು ಹೌದು ಹೌದ್ರಲ್ಲ ಉಡಾ ಉಬ್ಬಿದಂಗ ಈಗೇನ್ ಹೇಳತ್ತೇನು ಏನ್ ಹೇಳ್ತಾನ ತಂಗಿ ನಿನ್ನ ಸತ್ತಿರು ದೇಹ ಎದಕ್ಕೂ ಉಪಯೋಗ ಬಂದಿಲ್ಲ ಅಂತ ಹೇಳ್ತಾನು ಒಳಗ ಜೀವಾತ್ಮ ಇತ್ತಂದ್ರ ಓಡಾಡ್ತೈತಿ ನಡೆದಾಡ್ತೈತಿ ನಗತೈತಿ ಕೆಲಿತೈತಿ ಉಣತೈತಿ ಹೌದು ಜೀವ ಇರದಿದ್ರ ಏನಾಗ್ತೈತಿ ಅದ ಎದಕ್ಕೂ ಉಪಯೋಗ ಬಂದಿಲ್ಲ ಅಂದಿ ಹೇಳ್ತಾನು ಆ ಜೀವ ಹೋದ ಮೇಲತ್ತ ಶರೀರ ಉಪಯೋಗಕ್ಕೆ ಬಂದೈತಿ ಬಂದೈತ್ರಲ್ಲ ಹೌದು ಅದ ಶರೀರ ಹರ್ಕೊಂಡ ತಿಂದ ಮ್ಯಾಲತ್ತ ಕೌರವರ ಪಾಂಡವರ ಪಗಡಿ ಆಟ ಆಡ್ಬೇಕಾದ್ರ ಕೌಡಿ ತಯಾರಾಗ್ಯಾವ ಬೆನ್ನೆಲಬೋದಿಂದ ಸತ್ಯತಲ್ಲಿ ಜೀವ ಇದ್ದಿದ್ದಿಲ್ಲ ಒಳಗ ಹೌದ್ರಿ ಯಾರ್ಯವ ಗಾಂಧಾರ ದೇಶದ ರಾಜ ಸುಬಾಲನ ಏನವನ ಮಂದಿ 100 ಮಂದಿ ಮಕ್ಕಳ ಗಣ ಮಕ್ಕಳಿದ್ದಾಗ ಹೌದು ಯಾವ ಕೌರವರೊಳಗಿನ ದುರ್ಯೋಧನ ಆ ಮುತ್ಯನ ಮಾಮಗೋಣ ಓದ ಹಾಳಗೋಡ್ಯಾಗ ಹೋಗದಿದ್ದ ಅವಾಗ ಏನಾಯ್ತು ತಂಗಿ ದಿನನಿತ್ಯ ಒಬ್ಬೊಬ್ಬರ ಹೆಸರು ಮ್ಯಾಲ ಬರೇ ಒಂದೊಂದು ಮುಟ್ಟಿಗೆ ಅನ್ನ ಒಗಿತಿದ್ದ ಹೌದು ಎಲ್ಲಾರು ಬರೇ ಒಂದು ಮುಟ್ಟಿಗೆ ಅನ್ನದ ಮ್ಯಾಗ ಬದುಕೋ ಪರಿಸ್ಥಿತಿ ಉಳಿಲಿಲ್ಲ ಖರೆ ಐತಲ್ಲ ದಿವಸ ಒಂದು ಹೆಣದ ರಾಶಿ ಬೀಳಕತ್ತು ಹೌದವ ಹೆಣದ ರಾಶಿ ಬೀಳುವಾಗ ಅವಾಗ ಗಾಂಧಾರ ದೇಶದ ರಾಜ ಸುಬಾಲ ತನ್ನ ಮಕ್ಕಳನ್ನ ಕರೆದು ಹೇಳ್ತಾನ ಏನಂತ ಹೇಳ್ತಾನ ತಂಗಿ ನಾವು ಬದುಕೋದಂತೂ ಬಹಳ ಕಠಿಣ ಐತಿ ಹೌದಲ್ಲ ನಾವು ಸಾಯೋದಂತೂ ನಿಶ್ಚಿತ ಐತಿ ಖರೆ ಐತಿ ನಾವ ಸಾಯ್ಬೇಕಾದ್ರ ಕೌರವ್ರ ಮ್ಯಾಲ ಸೇಡ ತೀರ್ಸುಗೋಲಾಕ ಹೌದು ಒಬ್ಬನ ಮಾತ್ರ ಬದುಕಲಾಕ ಹಿಂದ ಬಾಕಿ ಬಿಡೋನು ಹೌದು ಹೌದು ಹಿಂಗಂದ್ರಲ್ಲ ಯಾರ ಸುಬಾಲ ರಾಜ ಹೇಳ್ದ ಹೌದು ಎಲ್ಲ ನಿಮಗ ಎಟ್ಟ ಅನ್ನ ಒಗಿತಾನಲ್ಲ ದುರ್ಯೋಧನ ಎಲ್ಲ ಗೋಳೆ ಮಾಡಿ ತಂದು ಶಕುನಿಗೆ ಕೊಡ್ರಿ ಶಕುನಿ ಬದುಕಲಿ ಶಕುನಿ ಬದುಕಿದಂದ್ರ ಕೌರವ್ರದ ಮ್ಯಾಲ ಸೇಡ ತೀರ್ಸ್ಕೊಲಕ್ಕ ಒಬ್ಬ ಉಳಿಸುನು ಅಂದ್ರು ಹೌದು ಅನ್ನ ಎಲ್ಲ ಗೋಳೆ ಮಾಡಿ ತಂದ ಶಕುನಿ ಕೊಟ್ಟ ಶಕುನಿನ ಬದುಕಿಸ್ತಿದ್ರು ಹೌದವ ಅವಾಗ ಶಕುನಿ ತಂದೆ ಸುಬಾಲ ಹೇಳ್ತಾನ ಏನಂತ ಹೇಳ್ತಾನು ನೋಡಪ್ಪ ನಿನ್ನ ಎದಕ್ಕೆ ಬದುಕ್ಸಲಾಕತ್ತೀವು ಹೌದು ಕೌರವ್ರ ಮ್ಯಾಲ ಸೇಡ ತೀರ್ಸ್ಕೊಲಾಕ ನಿನ್ನ ಬದುಕ್ಸಾಕತ್ತೀವು ಖರೀ ನೀ ಈಗ ಹೆಂಗ ಮಾಡ್ಬೇಕು ಅಂತ ನಾ ಸತ್ತ ಬಳಕ ನಾನು ನನ್ನ ಜೀವ ನಾನು ತ್ಯಾಗ ಮಾಡಿದ ಬಳಕ ಹೌದು ನಾ ಸತ್ತ ಬಳಕ ನನ್ನ ಶರೀರ ಹರ್ಕೊಂಡು ತಿನ್ನು
ನಾನು ಬೆನ್ನೆಲುಬು ಒಂದು ಉಳಿತೈತಿ ಆ ಬೆನ್ನೆಲುಬು ತಗೊಂಡು 2 ಕೌಡಿ ಮಾಡಿ ನಿನ್ನ ಕೈಯಾಗಿ ತಗೋ ಹೌದಮ್ಮ ನೀ ಅಂದದ ಆಗತೈತಿ ಹೋಗತ್ತೇಳಿ ಅಪ್ಪ ಕುತ್ಕೊಂಡು ಮಾಗಿ ಹೇಳ್ದಾಗ ಏನಾಯ್ತು ಅಪ್ಪನ ಶರೀರ ಹರ್ಕೊಂಡು ತಿನ್ನಾಗ ಒಳಗ ಜೀವ ಇತ್ತೇನೋ ಇದ್ದಿದ್ದಿಲ್ಲ ಸತ್ತಿರೋ ಹೆಣ ನಾವು ಉಪಯೋಗ ಆತಿಲ್ಲ ಆಯ್ತಲ್ಲ ಇದು ಸುಮ್ಮನೆ ನಿನಗೆ ಉದಾಹರಣೆ ಕೊಟ್ಟನ ಇದನ್ನ ಹೌದಲ್ಲ ನಿಮ್ಮ ಜೀವಾತ್ಮಕ ಸತ್ತದ ನಾಯಿ ಸಾಲಿಲ್ಲ ಮೌಲಾಕಕ್ಕ ಮಶಮಾಳ ಮೌಲ ಸತ್ತದ ನಾಯಿ ಸಾಲಿಲ್ಲ ಸತ್ತದ ನಾಯಿ ಒಳಗ್ ಹೊಕ್ಕ ಆಟ ಆಡ್ಲಾಕ ಹೌದು ಸಣ್ಣಾಗಿ ಪುರಾಣ ಲೆಕ್ಕ ಹೇಳ್ತಾನೆ ಕೇಳ ಹೇಳಿವ ಆಕಾರದಾಗ ಇದ್ದಿದ್ದಿಲ್ಲೋ ನಿಮ್ಮ ತಂದೆ ಶಕ್ತಿ ಹೊಕ್ಕಾಳು ಸಂಧಿ ತಾಯಿ ಹೊಕ್ಕಾಳು ಸಂಧಿಗೆ ಸಂಧಿ ಎಂಟ ಪಾಲಿನ್ಯಾಗ ಒಂಟ ಪಾಲದವ ಹೆಂಗೋ ಹೆಚ್ಚ ಮೌಲ ಮುರು ಹೆಂಗೋ ಹೆಚ್ಚ ಮೌಲ ಕಾಕ ಹೆಂಗೋ ಹೆಚ್ಚನಾದಿ ತಂಗಡಿಗೆ ಬಾಬು ತಗದ ಹೇಳ ಬಾಳಿಗೆರಿಗೆ ಹೋಗಿತ್ತೊಯ್ಯ ಬಾಳಿಗೆರಿಗೆ ಹೋಗಿತ್ತೊಯ್ಯ ಸೋದಿ ಏ ಸುದ್ದಿ ಕೇಳಿ ಸಾತಯ್ಯ ಹೊರಗ ಹಾಕ್ಯಾರ ಮೂರು ಮನೆ ಹೊರಗ ಹಾಕ್ಯಾರ ಗೋದಿ ಗಂಡ ಹಾಡನ ಹೊರಗ ಹಾಕ್ಯಾರ ಗೋದಿ ಏ ಸುದ್ದಿ ಕೇಳಿ ಸಾತಯ್ಯ ಅಲುಗೊಂಡ ಹೊರಗ ಹಾಕ್ಯಾರ ಗೋದಿ ಮೂರು ಮನೆ ಹೊರಗ ಹಾಕ್ಯಾರ ಗೋದಿ ಗಂಡ ಹಾಡೋರು ಹೊರಗ ಹಾಕ್ಯಾರ ಗೋದಿ ಈಗ ಬಂದಾರ ನೋಡಪ್ಪ ಸುದ್ದಿ ಹಾ ಏನ್ ತಂದಾರ ತಂಗಿ ಅವು ಇಲ್ಲದ ಹುಟ್ಟ್ಯಾನತ್ತ ವೀರಭದ್ರ ಹಾ ಹೇಳ್ತಾನು ವೀರಭದ್ರಗ ಹೆಣ್ಣಿನ ಕೂನ ತಪ್ಪಿ ಒಂದು ಕೂದ್ಲು ಎಳಿಯಟ್ ಹತ್ತಿರತ್ ಹೇಳತ್ತಾರ ಹೇಳ್ತಾನ ಮೌಲ ಚಾಚಾ ಚಾಚಾ ನನ್ನ ಸಾಚಾ ಹೇಳ್ತಾನೆ ಕೇಳ ಸಾಚಾ ಅಲ್ಲೇ ಊಟ ಮಾಡ್ಕೋತ ಮನ್ಯಾಗ ಅಲ್ಲ ಏನ್ ಹೇಳಿದಿ ಏನ್ ಹೇಳ್ತಾನು ಯಾವ ಪರಮಾತ್ಮ ಜಡಿ ಯಾಕಂದ್ರ ದ್ರಾಕ್ಷಿ ಎಣ್ಣೆ ಯಜ್ಞ ಕೊಂಡದೊಳಗೆ ಹಾರಿ ತನ್ನ ಪ್ರಾಣ ಕೊಟ್ಟಾಳ ಅನ್ನೋದು ನಂದಿ ಬಂದು ಹೇಳಿದ ಯಾರಿಗೆ ಪರಮಾತ್ಮ ಅವಾಗ ರುದ್ರಾವತಾರ ತೊಟ್ಟ ಕುಣಿಲಾಕತ್ತ ಪರಮಾತ್ಮ ಹೌದು ಖರೆ ಐತ್ರಲ್ಲ ರುದ್ರಾವತಾರ ತೊಟ್ಟ ಕುಣಿಯುವಾಗ ಅವಾಗ ಅವನ ಜಡಿಯಾಗಿಂದ ವೀರಭದ್ರ ಹುಟ್ಟ್ಯಾನಂದಿ ಹೇಳಿದ್ರಲ್ಲ ಒಪ್ಪಿಗೆ ಕೊಡೋನು ಜಡಿ ಒಳಗಿಂದ ಹುಟ್ಟ್ಯಾನ ಹೌದು ಆಮ್ಯಾನ ಜಡಿ ಬಿಚ್ಚಿ ನೆಲಕ್ಕೆ ಬಡದಾನು ಯಾನ ಮ್ಯಾಲ ಆಕಾಶದೊಳಗ ಅಂತರ ಹಾರ್ಸ್ಯಾನು ಬೇಕಲ್ಲ ಜಡಿ ಬಿಚ್ಚಿ ಯಾವಾಗ ಭೂಮಿಗೆ ಬಡದಲ್ಲ ಅವಾಗ ವೀರಭದ್ರ ಎತ್ತ ನಿತ್ತ ಖರೆ ಐತವ ಹಣಿ ಬ್ಯಾವರದೊಳಗಿಂದ ಚೌಡೇಶ್ವರಿ ಹುಟ್ಟಿ ಬಂದಳ ಹೌದು ನೆಲಕ್ಕ ಅವ ಜಡಿ ಬಿಚ್ಚಿ ಬಡದಾನಂದ್ರ ಭೂಮಿ ತಾಯಿ ಆಧಾರ ಅವಂಗ ಹತ್ತೈತಿ ಭೂಮಿ ಅಂದ್ರ ಹೆಣ್ಣ ಈ ಮಣ್ಣು ಹತ್ತೈತೇನ ಅಂಟ್ಲೇನ ಮೌಲಕ್ಕ ಕಣ್ಣಿನಂತದೊಂದು ಗಂಡಿಗೆ ಹುಟ್ಟಿ ಹೊರಗೆ ಬಂದದ ನಿಂದ ಎಲ್ಲಿದು ನಿನ್ನ ಜಡಿಯಾಗ ನನ್ನ ಹೆಣ್ಣು ಸೇರಿಸ್ಲಿ ಎಲ್ಲಿ ಜಡಿ ಗಡಿನೂ ಅಲ್ಲ ನೀ ನನ್ನ ಜೋಡ್ ಗಡಿನೂ ಅಲ್ಲ ಅದಕ್ಕ ಒಂದ್ ಮಾತು ಹೇಳತ್ತಿರೋರು ಏನಂತಂಗಿ ನಾವೊಂದ್ ಮಾತು ಹೇಳಿದಿವಲ್ಲ ಏನಂತ್ರಿ ಕ್ವಾಣ ಕಡ್ದಂಗ್ ಕಡ್ದೀವಿ ನಿಮ್ಮನ್ನ ಬಿಡ್ಲಾಕೆಲ್ಲ 3 ಮಂದಿನ ನಾವ್ ಅನ್ಲ ತಾಪ ಆಗೈತೇವ್ರಿ ಹೆಂಗ ನಿನಗದ ಭ್ರಮೆ ಬಡದ ಸಿಟ್ಟು ನಿನಗ ಬಂದೈತಿ ಹೌದಲ್ಲ ಹಂಗಿಲ್ಲ ಹೆಂಗ್ರಿ ವರ್ಷಕ್ಕೊಮ್ಮೆ ನಡುದುರ್ಗ ಕ್ವಾಣ ಕಡಿತಾರಲೆ ಯಾಕ್ರಿ ಆಕಿಗೇನ ಕ್ವಾಣ ಬೇಕಾಗೈತೇನ ಇಲ್ಲ ಇವನಂತ ಒಬ್ಬ ದೈತ್ಯ ಓಡ್ತಿದ್ದ ಮಹಿಷಾಸುರ ಹೌದಲ್ಲ ಕ್ವಾಣಿನ ಮುಕ್ಕಳಾಗ ಹೊಕ್ಕಿದ್ದ ಅಂಟ್ಲೇನ ಕ್ವಾಣ ಹಲಾಲು ಮಾಡ್ಬೇಕಾಗೈತಿ ಏನ್ ಮಾಡಿದ್ದ ಆಕಿ ಕೈಯಾಗ ಸಿಕ್ಕ್ರ ನಾನು ಕಡಿತಾಳ ತೇಳಿ ಮುಕ್ಕಲಿ ಕಾಲಚ್ಚಿ ಓಡ್ತಿದ್ದ ಓಡಿದ ಅಡಗಲಾಕ ಜಾಗ ಸಿಗಲಿಲ್ಲ ಓಡಿ ಹೋಗೋ ದಾರ್ಯಾಗ ಒಂದು ಕ್ವಾಣ ನಿಂತಿತ್ತ ಕ್ವಾಣಿನ ಮುಕ್ಕಳ್ಯಾಗ ಹೊಕ್ಕ ಇನ್ನ ಮಗ ಬಾಯಿಲೆ ಜಿಗಿತಾನ ಬಾ ಅಂತ ಹೇಳಿ ತಿಳ್ಕೊಂಡು ಬಲಗಾಲ ಕಡದ ಕ್ವಾಣಿನ ಬಾಯಾಗ ಅಡ್ಡ ಕೊಟ್ಟ ರುಂಡ ಹೊಡೆದಳ ಅದಕ್ಕ ವರ್ಷಕ್ಕೊಮ್ಮೆ ನಡುವುದು ರೋಗ ಕ್ವಾಣನ ಕಡಿತಾರ ಆ ಕ್ವಾಣ ಬೇಕಾಗೈತಿ ಅತ್ತ ಕಡಿಯಲ್ಲ ಒಳಗೊಬ್ಬ ದೈತ್ಯ ಹೊಕ್ಕಾನಲ್ಲ ನಿನ್ನ ದೈತ್ಯ ನಿನ್ನ ಹಲಾಲು ಮಾಡಾಕಿನು ನಾನ ಅದಕ್ಕೆ ಹೇಳ್ಯಾರ ಏನಂತ್ರಿ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನ ನೆಲಿ ಒಂದ್ ಕುದುರಿ ನೆಲಿ ಯಾವಂಗೂ ಹತ್ತಿಲ್ಲ ಹೆಣ್ಣ ಮನಸ್ಸು ಮಾಡಿದ್ರ ನೀನ ಉದ್ಧಾರ ಮಾಡಬಹುದು ಹೆಣ್ಣ ಮನಸ್ಸು ಮಾಡಿದ್ರ ಮೌಲಕ ನೀನು ಉದ್ದುದಕ್ಕೂ ಮಾಡಬಹುದು ಮೊದಲ ಅಡ್ಡಾಟ ಮಾಡ್ರಿ ಅವ್ನ
ಅಡ್ಡಾಡ್ ಮಾಡು. ಅಡ್ಡಾಡ್ ಬೇಡ, ಇನ್ನೊಂದ್ರ ಅಗಲೇ ಬೆಳಿಲಿ ಮಗ ಇವ. ಏ ಅಡ್ಡಾಡು ಆಗತ್ತೈತಿ ಹೌದು ನಾನು ಕಟ್ಕೊಲಿಕ್ಕ ಅಡ್ಡಾಡು ಹೇಳುದ ಹೌದು ಹೌದ್ರಲ್ಲ ನಾನು ಕಟ್ಕೊಂಡು ಸುದ್ರ ಅದ್ರ ಅಟ್ಟ ಗೋಟ್ ಮೊದಲ ಜಿಂದಗಿ ಹಾ ತದನಂತರ ಬಂದಿಗಿ ಮೊದಲ ಪ್ರಪಂಚ ಆಮ್ಯಾಲ ಪಾರಮಾರ್ಥ ಹೆಂಗೈತಿ ಹಾದಿ ಮೊದಲ ಸಗುಣ ಆಮ್ಯಾಲ ನಿರ್ಗುಣ ಮೊದಲ ಪಾರ್ವತಿ ಪರಮಾತ್ಮ ಆಯಿ ಮುತ್ಯ ಖರೆ ಅದ ರಾತ್ರಿ ಹಗಲ ಹೌದು ಹಗಲ ರಾತ್ರಿ ಅಂದಾರ ರಾತ್ರಿ ಹಗಲ ಸಗುಣ ನಿರ್ಗುಣ ನಿರ್ಗುಣ. ಹಾ? ಹೌದು. ಪ್ರಪಂಚ ಪಾರಮಾರ್ಥ ಹೌದಲ್ಲ? ಜಿಂದಗಿ ಬಂದಗಿ ಹೌದು ಜಿಂದಗಿ ಮಾಡ್ಬೇಕಾದ್ರೂ ಮಗಲಾಗ ಒಂದು ಜಿಂಕಿ ಬೇಕು ಹೌದು ಏ ಹೆಣ್ಣು ಬೇಕ್ರಲ್ಲ ಜಿಂದಗಿ ಮಾಡ್ಬೇಕಾದ್ರೆ ಬರೇ ಒಣ ರಗಟ್ಯಾಗ ಬಡದಾಡ್ರೆ ಜಿಂದಗಿ ಮಕ್ಕಳು ಆಗ್ತಾವ ಆಗುದಿಲ್ಲ, ಆಗುದಿಲ್ಲ. ಇಲ್ಲ. ಬೇಕಲ್ಲ? ಬೇಕ ಹೌದು ಬರ್ಬೇಕು ನೋಡಿ ಇಲ್ಲೇ ಮತ್ತೆ ಇಲ್ಲೇ? ಎಲ್ಲಿ ಐತಿ ನನ್ನ ಭೂಮಿ ಹೌದು ಹುಡುಕ್ಯಾಡ್ಕೊತ ಸಲಾಮ್ ಹೊಡ್ಕೊತ ಬರ್ಬೇಕು ಹಂಗಾಲ ಮತ್ತ ಬಂದಾರ ಹಾ, ಅದು ಪರಮಾತ್ಮ ಬಂದಾನ ತಂಗಿ ಸಾಕ್ಷಾತ್ ಇವ್ರ ಪರಮಾತ್ಮ ಲಿಬ್ಬಣ ತಗೊಂಡು ಬಂದನ ದ್ರಾಕ್ಷಾಯಣಿ ಮನಿಗೆ ಹೌದಲ್ಲ ಸಾಕ್ಷಾತ್ ನಿಮ್ ಪರಮಾತ್ಮ ಬಂದಾನ ಲಿಬ್ಬಣ ಸಮೇತ ಹೌದು ದ್ರಾಕ್ಷಾಯಣಿನ ಮಾಡ್ಕೊತನ ತಾಕಿ ಮನಿಗೆ ಬಂದಾನ ಬಂದಾನ ಮತ್ತ ಅಂತಾವ್ ಬಂದಾನಂದ್ರ ನೀ ಯಾವ ಗಿಡ ತಪ್ಪಲು ನನ್ನ ಕೂಸ ನಾನ ಅಂತಿದ್ ರಾವಣ ಅಂತ ಹೋಗ್ಯಾನು ಹೊಯ್ಕೊಂಡ ನೀ ಎಲ್ಲಿ ಹೋಗ್- ಅವ ಅತ್ತ ನೀವು ಬಡಿದ ಹಂಗ ಬ್ಯಾಡ್. ಮಾತಿಗೆ ಮತ್ತಾನ ಅವ ಹೊಯ್ಕೊಳ್ಳೋದೇ ಬರ್ತಾವ ಅವ್ನಿಗೆ. ಹೊಯ್ಕೊಂಡು ಹೋಗ್ರಿ ಹೊಯ್ಕೊಂಡು ನಿಮ್ಗೆ ತಂಗಿ. ಬಂದತ್ ಹೊಯ್ಕೊಂಡು ಹೋಗುತ್ತ ಸಭಾ ಎಂತದು ಅದು ದೈವನ ದೇವರೈತಿ ಹೌದು ಆ ದೇವರ ಮುಂದೆ ಹೊಯ್ಕೊಳ್ಳೋದು ಬಡ್ಕೊಳ್ಳೋದು ರಂಡಿ ಮಕ್ಕಳ ಎಲ್ಲಿ ತಂದಿ ಹೊಯ್ದನ ಅದು ಹೊಯ್ಕೊಳ್ಳೋದು ಹಚ್ಚಿದ ಅವಂಗ ಯಾವ ಕುರ್ಸಾಲ್ಯಾರ ನಿನಗೆ ಹೇಳಿದ ಇದನ್ನ ಅವನಂತ ಇವನಂತ ನಿಂತಿರ್ಬೇಕು. ಇರ್ಲಿ ತಮ್ಮ ಹಾ ಹೇಳ ತಂಗಿ ನೋಡು ನಾಯಿ ಮನುಷ್ಯಾಗ ಕಚ್ಚತೈತಿ ಖರೆ ಮನುಷ್ಯ ನಾಯಿ ಕಚ್ಚಲಕ್ ಬರ್ತೈತೇನು ಹೊಳ್ಳಿ ಹಂಗ್ ಕಚ್ಚಲಕ್ ಬರ್ತದ ನಿನಗ ನಾನು ಹಿಂಬಾಲ ಕಚ್ಚಲಕ್ಕ ಬಿಟ್ಟ ನೀ ಒಂದ್ ನಾಯಿ ಇದ್ದಂಗ ನನಗ ಹೌದು ಬರೀ ಸುಮ್ಮ ಇಂತದೆ ನಿನಗ ಅದಕ್ಕೆ ಹೇಳಿನಿ ಜೀವಾತ್ಮ ಅಂದ್ರ ಒಂದ್ ನಾಯಿ ಇದ್ದಂಗ ನಾ ಅಂದ್ರೆ ಅದು ಹೆಂಗಿರ್ತದೆ ಗೊತ್ತೇನು ಹಾ ಈ ಕಡೆ ಕಟ್ಟಿಗೆಗಳು ಬಾಯಿ ಹಾಕ್ತದೆ ಹಾ. ಈ ಕಡೆ ನರಕಕ್ಕೆ ಬಾಯಿ ಹಾಕ್ತದೆ ಹಾ. ಬಂದ್ ಹತ್ರ ಹಂದಿ ಸಾತಿತ್ತ ಅಲ್ಲಿ ಹಂದಿಗೆ ಬಾಯಿ ಹಾಕದೆ ಇದೆಲ್ಲ ಹಂದಿ ಖರೆ ನಾಯಿ ಆಗ ಕರೆ ನಾಯಿ ಬಾಲಾಗಬೇಡ ಹೌದು ಅದ್ರಾಗ ಇಸ್ಲಾಂ ಧರ್ಮದಾಗ ಅದಂಶ ఎక్కుದ ಮಾ ಹವಾತ ನೋಡು ಮಾನವ ಜನ್ಮ. ಏ ಮಾಕೆ ಕದಮಕೆ ನಿಚ್ಚನೋ ನೀ ಹಾ 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 ಅವಂಗ ಅವಂಗ ತಾಪ ಆತಂದ್ರ ಹಾ ಅವ ಏನ್ ನೋಡಂಗಿಲ್ರಿ ಅದಕ್ಕ? ಅವ ಅರ್ಧೋಟ್ ಬಂದ್ರು ಬಡ್ದ ಬಿಡ್ತಾನ ಅದಕ್ಕೆ ಅದಕ್ಕೆ ತಮ್ಮ ಜ್ಞಾನಿಗಳು ಏನಂತಾರ ಹಾ. ಕಟ್ಟಿ ಹಾಕು ಕೆಟ್ಟ ಗುಣದ ನಾಯಿ ಕುಲ ಗೋತ್ರದ ಬಾಯಿ ಹೌದ್. ಎಂತ ನಾಯಿ ಎಂತದ ಇದು ಸೈರ್ಯ ನಾಯಿ ಇದು ಸಿಕ್ಕಡಿ ಬಗಳದು ಸಿಕ್ಕಡಿ ಹಂಗೆ ಹಂಗೆ ಬಾಯಿ ಹಾಕುದು ಅದಕ್ಕ ತಮ್ಮ ಹಾ ಕಂಡ ಬಗಳು ನಾಯಿನ ಬೇರೆ ಕಾಣಲಾರ್ದೆ ಕಾಣ್ಲಾರ್ದ ಬಗಳು ನಾಯಿನ ಬೇರೆ ಹೆಂಗೈತ್ರಿ ಒಂದ್ ಅಗದಾಗಿತ್ತು ಹೆಂಗ ಒಂದ್ ಊರಾಗ ಏನಾಗಿತ್ತು ದೊಡ್ಡದ ಒಂದು ದೊಡ್ಡದ ಊರಿತ್ತು ತಮ್ಮ ನಟ್ಟ ನಡು ಊರಾಗ ಗೌಡ್ರ ಮನಿ ಇತ್ತು ಹೌದು ಗೌಡ್ರ ಮನಿ ಗೌಡ್ರ ಮನ್ಯಾಗ ಒಂದ್ ದೊಡ್ಡ ನಾಯಿ ಸಾಕಿದ್ರು ಅವ್ರ ಹೌದು ಭಾರಿ ನಾಯಿ ಇತ್ತು ಭಾರಿ ನಾಯಿ ಸಾಕಿದ್ರು ಅಂದ ಒಂದ್ ರಾತ್ರಿಯಾಗ ಗೌಡ್ರ ಮನ್ಯಾಗ ತುಡುಗರು ಹೊಕ್ಕಿದ್ರು ಹೌದು ಕಳುವಾಡ ಬಂದು ಹೊಕ್ಕದ ತುಡುಗರ ಹೊಕ್ಕಿದ್ರು ಆ ತುಡುಗರ್ನ ನೋಡಿ ಗೌಡ್ರ ನಾಯಿ ಬಗಳತಿತ್ತು ಹೌದು ಹೆಸರು ಮಾಡಿದ್ರು ಎಚ್ಚರ ಮಾಡ್ಲಕ್ಕ ಹೌದು ಆ ಗೌಡ್ರ ನಾಯಿ ಬಗಳದು ನೋಡಿ ಇವು ಇವ್ ಗಂಡ ಆಡ್ಲಕ್ ಬಂದ ನೋಡು ಸೈರ್ಯದ ನಾಯಿ ಊರ್ ಹೊರಗೆ ಇವು ಬಗಳತಿದ್ದು ಮೂರು ಅವ್ ತುಡುಗರ್ ನೋಡಿ ಯಾವ್ದು ಬಗಳತಿತ್ತ ಇದು ಅವ್ ಬಗಳವತ್ತು ಇದು ಬಗಳತಿತ್ತು ಬಗಳದು ಮುಂಜಾನೆ ಅದು ಎಲ್ಲ ನಾಯಿಗಳು ಮೀಟಿಂಗ್ ಕೂಡಿತು ಊರ್ ಹೊರಗೆ ಊರ್ ಹೊರಗೆ ಹಂದಿ ಏ ನಾಯಿವು ಹಂದಿ ಹೊಕ್ಕದಿ ಊರ್ ಹೊರಗೆ ಮೀಟಿಂಗ್ ಕೂಡಿತು ಅಲ್ಲಿ ಒಂದ್ ದಗದ ತಮ್ಮ ಏನ ತಂಗಿ ಇವು ಸೈರ್ಯದ ನಾಯಿ ಕೇಳ್ತಿದ್ದು ಏನಂತ ಅವ್ ಗೌಡ ನಾಯಿ ಎತ್ತದು ಯಾಕ್ರೋ ಮತ್ತ ನೀವೆದಕ್ಕೆ ಬಗಳತ್ತಿದ್ರಿ ಒಂದ್ ಸವನ ಬೆಳತಾನ ಹಚ್ಚಿರಿ ಹೌದು ಕಿರಿಕಿರಿ ಆಗೈತಿ ಮದ್ ಎದಕ್ಕೆ ಬಗಳತ್ತಿರೋ ಹಾ ಅವಾಗ ಅವೇನ್ ಅನ್ಬೇಕು ಏನಂತಾವು ಏನ್ರಿ ಊರಾಗ ನೀವು ಗೌಡ್ರ ಅಂದ್ರ ದೊಡ್ಡವ್ರ ಹೌದಲ್ಲ ಹಾ? ಹೌದು ಹೌದು ಅಂತವ್ರ ಮನ್ಯಾಗ ನಿಮ್ಮನ್ನ ಸಾಕ್ಯಾರ ಹೌದು ಅಂತವ್ರ ನಮ್ಮ ಮನ್ಯಾಗ ನೀವು ಬಗಳತ್ತೀರಿ ಬಗಳ ಹತ್ತಿರಿ ಮತ್ ನೀವು ಬಗಳತ್ತೀರಿ ಅಂತ ನಾವು ಬಗಳತ್ತಿದ್ವಿ ನಮಗೇನು ಕಂಡಿಲ್ಲ ಒಂದು ಹಾ ಖರಿ ಯಾರಂದ್ರೆ ಕಂಡು ನೀ ಬಗಳಬೇಡ ಮೌಲ ಅದಕ್ಕೆ ಅವಂಗ ಹೆಂಗಾಗೈತಿ ಗೊತ್ತೇನ ಹೆಂಗ್ರಿ ಓಮಿ ಬರ್ತಾನು ನಮ್ಮ ಅವು ಇಲ್ಲದ ಹುಟ್ಟ್ಯಾರ ತೋಮಿ ಬರ್ತಾನು ಹೌದು ಓಮಿ ಬರ್ತಾನು ಜೀವನ ಇಲ್ಲ ತೋಮಿ ಹೇಳ್ತಾನ ಹೌದು ಹೌದು ನಿನ್ನ ಶರೀರಕ್ಕೆ ಕಿಮ್ಮತ್ತಿಲ್ಲ ತೋಮಿ ಹೇಳ್ತಿ ಹೇಳ್ತಾನ ಜೀವ ಇರ್ಲಿಕ್ಕ ಜೀವ ಬೆಳೆಸಲಕ್ಕ ಎದಕ್ ಬಂದದಿ ಹಾ ಬೇಕಲ್ಲ ವಿಚಾರ ಬೇಕು ಇಡೀ ಚರಿತ್ರೆನ ಹೋಲಿ ಹೌದು ಹೌದ್ರಲ್ಲ ಬರೀ ಚರಿತ್ರೆ ಕೆದರ್ ನಾವ ಕೆದರ್ ಜಗಳ ತೆಗಿತೀವತ್ತು ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಹೌದವ್ವ. ಏ ಸುಳ್ಳ ಯಾಕ ಹೇಳ್ತಿ ಆ. ಏ ನಿರಾಕಾರ ನಿರ್ಗುಣದ ಅಜ್ಜಿಗರ ಎದ್ದಾಳಾದಿ ಶಕ್ತಿಯ ತಮ್ಮ ಎದ್ದಾಳಾದಿ ಶಕ್ತಿಯ ಎದ್ದಾಗಿಯಾಗ ದಾಗಿಯಾಗ ಏ ನಿರಾಕಾರ ನಿರ್ಗುಣದ ಅಜ್ಜಿಗರ
ಬೆಟ್ಟ ತಾನೋ ಮರತೇಕ ಬಾಂದಾಳು ಮಾವೀರ ಬೆಟ್ಟ ತಾನೋ ಮರತೇಕ ಬಾಂದಾಳು ಮರದೇಕ ಬಂದಾಳು ಮಾವೀರ ಸತ್ತ ನಿನ್ನ ಮಣ್ಣ ಕೊಡ್ತಾರ ಕರೆ ನಮ್ಮಂಗ ಗತ್ತು ಬರುದಿಲ್ಲ ನಿನಗ ದಗದನ ಏಸು ಕಾಲ ಇನ್ನ 20 ವರ್ಷ ಇದ ಶಿವಣಿಗೆ ಊರಾಗ ಹೌದ್ ಹೌದಲ್ಲ ಅದಕ್ಕ ನಮ್ಮ ಎಲ್ಲಾ ತರ ರೊಕ್ಕ ಪುಕಾರ್ಸಿ ಹೇಳುವಂತ ನಮ್ಮ ಸುಭಾಸಣ್ಣಾಗ ಒಂದು ಗದ್ಲ ಬಿದ್ದದ ಹೆಂಗ್ರಿ ನಿಮ್ಮ ಪಾರ್ವತಿ ಮಂಗಳಮೂರ್ತಿನ ತಯಾರು ಮಾಡಿ ಇಟ್ಟಿಳಲ್ಲ ಹೌದು ಜೀವಕಾಳ ತುಂಬಿದಳಕಿ ಹೌದು ಕಿಲಿ ಹಿಡ್ದೈತ್ರಿ ಗದ್ಲ ಹೇಳ್ರಿ ಪಕ್ಕ ಬಿಡಿಸಿ ಅವ್ರಿಗೆ ಜೀವಕಾಳ ತುಂಬಿ ಇಟ್ಟಿದಳು ಆ ಜೀವಕಾಳ ತುಂಬಿರೋ ಹಂತಕಿ ಪರಮಾತ್ಮ ಬಂದ ಶಿರಾಛೇದ ಹುಡುಗನ ಹುಡುಗಿನ ತಂದ ಮದುವೆ ಮಾಡಿ ಗಂಟ ಹಾಕಿ ಕೈಯಾಗ ಹಾಲಿನ ಗ್ಲಾಸ್ ಕೊಟ್ಟ ಕೋಲೆ ಕಳಿಸಿದಾಗ ಕುರಿಕ ತಮ್ಮ ಹಕ್ಕಿ ಕಾಯಕ್ಕೆ ಬಾ ಇನ್ನು ಹೊಲದಾಗ ಬೇಡ ಮುಂದಿನ ಡ್ಯೂಟಿ ಅಂದಂಗ ಮಕ್ಕಳಾಗೋದು ಯಾಕೋ ಗ್ಯಾರಂಟಿ ಕಾಣವಲ್ಲ ನನಗೆ ಆಗುದಿಲ್ಲ ಮೊದಲ ಅಳ್ಕೋತ ಇದು 8 ತಿಂಗಳಿಗೆ ತಿವಿದಾಗ 8 ತಿಂಗಳಿಗೆ ಹೇಳ್ತೈತಿ ಇದು ಗಾಂಡಿ ಕಿಂತಾದ ಗಂಟೆ ಬಿದ್ದೈತಿ ಮಾತಾದ್ರೊಳಗಿಟ್ಟಿ ಜನರೇಟರ್ ಆಟ ಲೈಟ್ ಆಟ ಕೈ ಕೊಟ್ಟು ಅಂದ್ರೆ ಮುಗದ ಓದ್ತ ಮಕ್ಕಳ ಮರಿ ಇಲ್ಲದನ ಮುಪ್ಪಾಗೋದಾಗ್ತದ ಜನ ಅದಕ್ಕ ನಿಮ್ಮ ಪಾರ್ವತಿ ಮಂಗಳ ಮೂರ್ತಿನ ತಯಾರು ಮಾಡಿಟ್ಟಂತ ಬಳಿಕ ಜೀವಕಾಳ ತುಂಬಿ ಬಾಕಲ ಹೊರ ಕುಣಿಸಿದ್ದಿ ಪರಮಾತ್ಮ ಬಂದ ಶಿರಾಛೇದನ ಮಾಡಿದ ಶಿರಾಛೇದನ ಮಾಡಿದ ಬಳಕ ಹೊಳ್ಳಿ ಪರಮಾತ್ಮಗ ಯಾಕ ಜೀವಕಾಳ ತುಂಬ ಅಂದಳಕಿ ಆ ತಾಕತಕಿಯಲ್ಲಿ ಇರ್ಲಿಲ್ಲೇನು ಅಂತ ಕೇಳತ್ತಾರ ಹೇಳ್ರಿ ಹಂಗೇನಿಲ್ರಿ ಹಿರಿಯರ ಅದರ ಮರ್ಮ ಒಳಗ ಬೇರೆ ಐತಿ ಯಾವ ಪರಮಾತ್ಮ ಇವ ಎಲ್ಲಿ ಹೋಗಿದ್ದ 21 ದಿವಸ ಗಜಾಸುರ ದೈತ್ಯನ ಸಂಗಾಟ ಯುದ್ಧ ಆಡ್ಲಕ್ ಹೋಗಿದ್ದ ಅಡವಿ ಒಳಗ ಯುದ್ಧ ಆಡ್ಲಕ್ ಹೋಗುವಂತ ಟೈಮದೊಳಗ 21ನೇ ದಿವಸ ಗಜಾಸುರ ದೈತ್ಯಗ ಸಂಕಟ ಸನೆ ಬತ್ತು ಪ್ರಾಣ ಹೋಗು ಟೈಮ್ ಬತ್ತು ಅವಾಗ ಪರಮಾತ್ಮನ ಕಾಲಿಗೆ ಬಿದ್ದಕ್ ನಿಂತು ಕೇಳ್ತಾನೆ ಯಾರ ಗಜಾಸುರ ದೈತ್ಯ ಹೇಳ್ತಾನ ಪರಮಾತ್ಮ ನನ್ನ ಮರಣಂತೂ ಖಚಿತೈತಿ ನಾ ಉಳಿವಂಗಿಲ್ಲ ಆದ್ರ ಸಾಯೋ ಮುಕ್ಕಟ್ಟು ನಂದೊಂದು ಇಚ್ಛೆ ಐತಿ ನೋಡಪ್ಪ ಈಗ ನಿನ್ನ ಕೈಯಾಗ ನನ್ನ ಪ್ರಾಣ ಹೋಗ್ತೈತಿ ಹೋಗ್ಲಿ ಖರೆ ಗಜಾಸುರ ಹೆಂಗ ನನ್ನ ಹೆಸರು ಐತ್ಲೆ ಈ ಗಜಾಸುರ ಅನ್ನುವಂತ ಹೆಸರ ನಿನ್ನ ಸಂಗಾಟ ಕಾಯಮ ಸೂರ್ಯ ಚಂದ್ರ ಇರುವರೆಗೆ ಮೂಡಲಿ ಮುಣಗಲಿ ನನ್ನ ಹೆಸರು ಮ್ಯಾಲ ನಿನ್ನ ಸಂಗಾಟ ಕೊಂಡಾಡ್ತಿರ್ಬೇಕಂದ ನಿನ್ನ ಮಗ್ಗಲ ಒಳಗ ನನ್ನ ಹೆಸರು ಕೊಂಡಾಡ್ತಿರ್ಬೇಕು ಇದನ್ನ ಆಶೀರ್ವಾದ ಕೊಟ್ಟ ನನ್ನ ಮರ್ದನ ಮಾಡಂದ ಬರೇ ಕೋರ್ಟ್ದಾಗ ಕೋರ್ಟ್ ಅಂತ ಕೋರ್ಟ್ ಸಹಿತ ಕೇಳ್ತೈತಿ ಏನಂತ ಸಾಯುಕಿತ್ತ ಮುಕ್ಕಟ್ಟ ಮಗನ ಏನ್ರೆ ಇಚ್ಛೆ ಐತೇನೆ ಹೇಳೋ ನಿಂದ ಏನ್ ಕೇಳ್ತಿ ಅಂದಾಗ ಒಂದ್ ಏನ್ರೆ ಇಚ್ಛೆ ಇರ್ತೈತಿ ಅದನ್ನ ಪೂರ್ಣ ಮಾಡಿ ಪಾಸಿ ಕೊಡ್ತಾರ ಕತಕ ಕೊಡಂಗಿಲ್ಲ ಅವಾಗ ಏನ್ ಮಾಡಿದ ಪರಮಾತ್ಮ ಆಗ್ಲಿಪ್ಪ ನಿನ್ನ ಹೆಸರು ನನ್ನ ಸಂಗಾಟ ಅಜರಾಮರವಾಗಿ ಉಳಿಲೆ ತಿಳ್ಕೊಂಡ ಗಜಾಸುರ್ನ ಮರ್ದನ ಮಾಡಿದ ಗಜಾಸುರ್ನ ಮರ್ದನ ಮಾಡಿದ ಈ ಆದಿಶಕ್ತಿ ಗೊತ್ತಿತ್ತು ನನ್ನ ಗಂಡ ಹೋಗ್ಯಾನ ಗಜಾಸುರ ದೈತ್ಯನ ಮರ್ದನ ಮಾಡಕ್ ಹೊಳ್ಳಿ ಬರ್ತಾನ ಅವ ಇದನ್ನ ಬರಕ್ ಕೇಳಿರ್ತಾನ ಹೊಳ್ಳಿ ಬಂದಂದ್ರ ನೋಡುವಾಕಿ ತಯಾರು ಮಾಡಿ ಇಟ್ಟಿಳು ಅನಾಟ್ಲೆ ರುಂಡ ತಂದ್ ಹಚ್ಚಿದಿ ಗಣಪತಿ ಏಕದಂತ ಲಂಬೋದರ ವಿಘ್ನ ಹರಿತ ಎಲ್ಲ ತರನೇ ಆದಿ ಮಂಗಳ ಮೂರ್ತಿನ ಯಾವಾಗ ರುಂಡ ಹೊಡೆದ ಪರಮಾತ್ಮ ಅಂದ ಏನಂತ ತನ್ನ ಕೈ ಒಳಗೆ ಮಾತು ನೋಡ್ರಿ ಹೆಂಗೈತಿ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ದ ಏನಂತ ಉತ್ತರ ದಿಕ್ಕ ಯಾಕ ಬ್ಯಾರೆ ದಿಕ್ಕಿಗೆ ಬೆಂಕಿ ಐತಿ ತನ ಉತ್ತರ ದಿಕ್ಕ ಯಾಕೆ ಹೇಳಿದ್ವಿ ಉತ್ತರ ದಿಕ್ಕಿಗೆ ಗಜಾಸುರ ದೈತ್ಯನ ಮರ್ದನ ಮಾಡಿ ಬಂದಿದ್ದೀವಿ ಅನಾಟ್ಲೆ ಉತ್ತರ ದಿಕ್ಕಿಗೆ ಹೋಗ ಉತ್ತರ ದಿಕ್ಕಿಗೆ ಹೋಗಿ ಯಾವ್ದು ಬೇಕಾದ ಯಾವುದು ಬೇಕಾದ ಪ್ರಾಣಿ ಇದ್ದು
ಇದ್ದು ಖರೆ ಆನಿದ ಯಾಕೆ ತರಬೇಕಾತು ರಗಡಿದ್ವಲ್ಲ ವಚನ ಮಾತು ಕೊಟ್ಟಿದ್ದಿಲಿ ಹೌದು ಖರಿ ಅದ ಮಾತ. ಏನಂತ ಕೊಟ್ಟಿದ್ದಿ ಏನಂತ ನಿನ್ನ ಹೆಸರ ಮೂಡಲಿ ಮುನಗಲಿ ನನ್ನ ಸಂಗಾಟ ನಿನ್ನ ನಾಮಕರಣ ಇರ್ಲಿ ಅಂದಿ ಇರ್ಬೇಕಾಗ್ಯದ ಅದರ ಸಂಬಂಧ ಹೌದು ಮತ್ತ ವಿಚಾರ ಮಾಡ್ರಿ ಮಂಗಳ ಮೂರ್ತಿನ ಮಾಡಿ ಜೀವಕಾಳ ತುಂಬಿ ಇವ್ರ ಅಪ್ಪಿಲದಾಗ ಹುಟ್ಟಿಸಿ ಕುಣಿಸಿಳಕಿ ಹೌದು ಖರಿ ಅದ ಮತ್ತ ಹೊಳ್ಳಕಿಗೇನ ತಯಾರು ಮಾಡ್ಲಕ್ ಬರ್ತಿದ್ದಿಲ್ಲ ಇತ್ತು ತಯಾರಿತ್ತು ಬೇಕಾದ ಮಾಡ್ತಿದ್ಲು ಎಂತ ಸೂರ್ಯದೇವನ ಹ್ಯಾಂತಿ ಸಂದಿನ್ಯಾದೇವಿ ಏನ್ ಮಾಡ್ಯಾಳ ಗಂಡನ ಪ್ರಕಾಶ ತಾಳಾರ್ದಕ್ಕಾಗಿ ಹೌದು ತನ್ನ ಶರೀರ ಒಳಗಿನ ಛಾಯಾ ತೆಗದ ಛಾಯಾದೇವಿನ ಮಾಡಿ ಇಟ್ಟು ಹೋಗಿದಳ ಹೌದು ಜೀವಕಾಳ ತುಂಬಿ ಹೋಗಿದ್ದಳಲ್ಲ ಹೌದು, ಹೋಗ್ಯಾಳ, ನಾ ಇದೇನು ದೊಡ್ಡ ಗಿಡದಿತ್ತ ಆದ್ರೂ ಹೌದು ನೀ ಕೊಟ್ಟು ಬಂದಿದ್ಯಲ್ಲ ವಚನ ನೀ ವಚನಬದ್ಧವಾಗಿ ನಡಿಲತ್ತೇಳಿ ಗಂಡಗ ಸಾತು ಕೊಡ್ಬೇಕಾತ ನನ್ನ ಪಾರ್ವತಿ ಹೆಂಗದ ತಗದ ನಿನಗ ಸಾತು ಕೊಡು ಸಂಬಂಧ ಹೌದು ಜೀವಕಾಳಕ್ಕಿ ತುಂಬಲಿಲ್ಲ ತುಂಬಲಿ ಬೆಟ್ಟಾಳ ಅದರ ಸಂಬಂಧ ಏನಂದಳ ಏನಂತ ನನ್ನ ಮಗ ಹೆಂಗಿತ್ತ ಹಂಗ ಮಾಡಿ ಕೊಟ್ಟಿ ನಿನ್ನ ಬಸ್ತಾನಿ ಹಾಡದ ಇರ್ಲಿಕ್ಕಂದ್ರೆ ಅಂದ್ರ ಕಾಳಿ ಅವತಾರ ತೊಟ್ಟ 3 ಲೋಕದಾಗ ಬೆಂಕಿ ಮಳಿ ಸುರಿತನಂತ ಹೇಳಿ ಅಲ್ಲಿಗೆ ಇಲ್ಲಿಗೆ ಅವತಾರ ತಾಳಿ ನಿತ್ತಾಳ ವಿಕ್ರಾಳ ವಿಕ್ರಾಳ ಈ ಗಂಡ ಹಾಡು ಪರಮಾತ್ಮನ ಟಾಕೆಟ್ ಇಲ್ಲ ಆಗಿದ್ರಿ ಸುಬೋಣ ಹರ್ಕೊಂಡು ಹೋಗಿದ್ದು ತಟ್ಟ ನೀರ್ನ್ಯಾಗ ಹರ್ಕೊಂಡು ಹೋದವ ಬೇರೆ ಮೇನಕಾನ ಗೆಜ್ಜಿನಾದ ಕರ್ಕೊಂಡು ಹೋದವ ಬೇರೆ ಇವ್ ನಮ್ಮ ಬಡತಕ್ಕೆ ಇವಂದ ಏನೇನು ಹರ್ಕೊಂಡು ಹೋಗ್ತದ ತಿಳಿದಿಲ್ಲ ಅದಕ್ಕ ಯಾವ ಹೇಳ್ತಾನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರುವಂತ ಆನೆರುಂಡ ತಂದ ಹಚ್ಚರಿ ಆನೆ ಅಂದ್ರ ಗಜ ಗಜ ಗಜಾನು ಅವನ ಗಣಪತಿನೂ ಅದ ಗಜ ಅಂದ್ರ ಆನೆರುಂಡ ತಂದಿದಕ್ಕೆ ಯಾವಾಗ ಹಚ್ಚಿರಲ್ಲ ಗಣಪತಿ ಗಣಪತಿ ಅಂತ ಹೇಳಿ ನಿನಗ ನಾಮಕರಣ ಆ ರುಂಡುನ ಏನ ಅವ್ ಕುಣಿಸ್ಯಾನ ಯಾರು ರುಂಡು ಕುಣಿಸು ತಾಕತ್ ಪರಮಾತ್ಮನ ಕೈಯಾಗಿಲ್ಲ ಆಗಲಿಲ್ಲ ರುಂಡ ಕುಣಿಸಿದವರು ಅಶ್ವಿನಿ ಕುಮಾರರ ಬಂದ ರುಂಡ ಕುಣಿಸ್ಯಾರ ಖರೆ ಅದ ಅಶ್ವಿನಿ ಕುಮಾರರು ಬ್ರಹ್ಮ ಹೇಳ್ದ ಏನಂತ ಬ್ರಹ್ಮ ಇದನ್ನ ಜೀವಕಾಳ ತುಂಬುತ್ತಾನ ಆದ್ರ ರುಂಡ ಗೋತ್ರ ಇದನ್ನ ನೀವ ತಂದ ಕುಣಿಸ್ಬೇಕಂದಾಗ ಪರಮಾತ್ಮನ ಕೈಲಿನೂ ಆಗದ ಮಾತಾಡ ಅಶ್ವಿನಿ ಕುಮಾರರಿಗೆ ಅಟ್ಟ ಗೊತ್ತಿತ್ತು ಯಾಕಂದ್ರ ಅವ್ರ ತಮ್ಮ ರುಂಡ ತಕ್ಕೊಂಡು ಹೋಗಿ ವಿದ್ಯಾ ಕಲಿತು ಹೊಳ್ಳಿ ರುಂಡ ಹಚ್ಚದ ಮಕ್ಕಳಿದ್ರ ಅವ್ರು ಹೌದು ಅದ ನಾಯಿಗೆ ಅಡಿಗೆ ಮನೆ ತೋರಿಸಿದಂಗ ಅಟ್ಟ ಮಲ ಅದಕ್ಕ ಇಟ್ರ ಸಂಬಂಧನ ಹೊಳ್ಳಕ್ಕಿ ಜೀವಕಾಳ ತುಂಬಿಲ್ಲ ಆಕಿ ಜೀವಕಾಳ ತುಂಬತಿದಳ ಅಂದ್ರ ನೀವು ಕೊಟ್ಟದ ವರ ನಾಶಿಯಾಗಿ ಹೋಗಿ ಬಿಡ್ತಿತ್ತು ನಿನ್ನ ಕಾಯು ಸಂಬಂಧ ನಾವು ಮಾಡಿವು ಇಷ್ಟ ಇಟ್ಟರಿ ನಮ್ಮ ಸುಭಾಸಣ್ಣ ಅವಳಿಗೆ ದೊಡ್ಡ ಮಾತ ಸಣ್ಣ ಬಾಯಿ ದೊಡ್ಡ ಮಾತ ನಾವೇನ್ ನಿಮಗೆ ನಿಂದ ಆಡ್ಲತ್ತಿಲ್ಲ ನಿಮಗತ್ಲೆ ಕೇಳವ್ರ ಇರ್ಬೇಕ ಕೇಳವ್ರ ಇದ್ರ ಜ್ಞಾನ ಉದಯ ಆಗ್ತದ ಇಷ್ಟು ಸಂಬಂಧನಕ್ಕೆ ಹಿಂಗ್ ಮಾಡ್ಬೇಕಾಗೈತಿ ಅದಕ್ಕೆ ಈಗೇನ್ ಹೇಳ್ತಾರೋ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಾಳ ಆದಿಶಕ್ತಿ ಇದ್ದಾಳು ಮತ್ತೊಂದು ಮಾತು ಹೇಳ್ರವ್ರು ಮತ್ತೇನ್ ಹೇಳ್ತಾರೆ ಕೃಷ್ಣ ಶೀರಿ ಊಟನ ಹೇಳ್ತಿ ಅವ್ರಿಗೆ ಯಾರು ಶ್ರಾಪ ಇಲ್ಲ ಏ ನಿಮ್ ಹೆಣ್ಮಕ್ಳದ್ ಯಾರಿಗಾರ ಶ್ರಾಪ ಆಗೈತಿ ಅಂತ ಕೇಳಿದಿ ಕೇಳ್ತಾನೆ ಮತ್ತೊಂದು ಮಾತು ಬೇರೆ ಹೆಣ್ಮಕ್ಳ ಶ್ರಾಪದಿಂದ ಒಬ್ಬ ಸೀರಿ ಉಟ್ಟಾನ ಹೌದು ಹೆಂಗ್ರಿ ನಿಮ್ಮ ಅರ್ಜುನ ಯಾರ ಶ್ರಾಪದಿಂದ ಸೀರಿ ಉಟ್ಟ ಯಾರ್ದ್ರಿ ತಮ್ಮ ಅವ ಒಬ್ಬಾಕಿ ಅಪ್ಸರೆ ಶ್ರಾಪದಿಂದ ಸೀರಿ ಉಟ್ಟಾನ ಊರ್ವಶಿ ಹೌದು ಆಕಿ ಶ್ರಾಪ ಇತ್ತಿ ಅವಂಗ ಎತ್ತು ಅವ್ ಒಳಗ ಒಂದೊಂದು ತೆಗೆದು ಬೇರೆ ಆಗ್ಯಾವ ಹೆಣ್ಮಗಳ ಶ್ರಾಪದಿಂದ ಅರ್ಜುನ 1 ವರ್ಷ ಸೀರಿ ಉಟ್ಟಾನ ಎಲ್ಲಿ ವಿರಾಟ್ ರಾಜನ ಮನೆಯಾಗ ರೂಪ ಬದಲಿ ಮಾಡಿ ಅವ್ರೊಂದ್ ಮಾತು ಬಾಳ ಚಂದ ಹೇಳ್ರಿ ಏ ಸೀರಿ ಉಟ್ರ ಏನಾತ ಒಳಗ ಸಾಮಾನು ಬದಲಾಗ್ಯಾವ ಗುಡ್ಡಕ್ಕ ಸಾಮಾನು ಬದಲು ಮಾಡ್ಲಕ್ಕ ನೋಡ್ ಮತ್ತೆ ಅಂದ್ರೆ ಒಯ್ದು ಬಿಡ್ತೀವಿ ಅದಕ್ಕೂ ತಯಾರಿ ಏನ್ ನಿನ್ನ ಕೈ ಹಚ್ಚ ತಮ್ಮ ನೋಡು ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೇಳ್ರಿ ಸೀರೆ ಉಟ್ಟ ನಮ್ಮ ಸಾಮಾನು ಬದಲಾಗ್ಯಾವನತ್ ಕೇಳ್ತಿದಿ ಸುಮ್ಮ ಒಂದು ಮಾತು ಉದಾಹರಣೆ ಕೊಡ್ತೀನಿ ಏನು ಕೊಟ್ರಿ ಕಮ್ಮಿ ಅವನಿಗೆ ಈಗ ಯಾರು ಹುಟ್ಟಿ ಬರ್ಬೇಕಾಗಿತ್ತು ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿತ್ತು ನಿನ್ನ ಮಾತಿಗೆ ಮಾತು ಉದಾಹರಣೆ ಕೊಡ್ಲತ್ತೀನಿ ಸಾಮಾನು ಪರಕ್ ಆಗಿಲ್ಲಲ್ಲ ಹೌದು ಆಗಿಲ್ಲ ಸಾಮಾನ್ಯನು ಹೆಂಗದಾವ ಹಂಗದಾವ ಸಾಮಾನಕ್ಕೆ ಬೆಂಕಿ ಹತ್ತಲಿ ಅಲ್ಲ ಸಾಮಾನು ಬದಲಾಗಿಲ್ಲ ಅಂದಿ ಹೇಳ್ತಾನ ಸಾಮಾನ ಮ್ಯಾಲ ನಿಂದು ಅದ ಕೃಷ್ಣಂದು ಅದ ಪರಮಾತ್ಮಂದು ಅದ ವಿಷ್ಣುಂದು ಅದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗಿತ್ತು ಮೈಸಿನಿ ವರ ಪಡೆದಿಳ ಮೈಸಾಸುರನ ತಂಗಿ ಮೈಸಿನಿ ಅಣ್ಣನ ಮರ್ದನ ಮಾಡಿ ಅನ್ನೋದು ಕಾಳಿಕ ಗೊತ್ತ ಯಾವಾಗ ಆತಲ್ಲ ಹರಿಹರರ ಪುತ್ರ ಹುಟ್ಟಿ ಬರಬೇಕು ನನ್ನ ಮರ್ದನ ಆಗಬೇಕು ಅಂದಾಗ ಏನಾಗ್ತದ ಹರಿನು ಗಂಡ ಹರನು ಗಂಡ ಇಬ್ರು ಕೂಡ ನನಗ ಮಕ್ಕಳ ಹುಟ್ಟಂಗಿಲ್ಲ ಯಾವ ನನ್ನ ಮರ್ದನ ಆಗಂಗಿಲ್ಲ ಸೊಕ್ಕಲೆ ತಿರುಗುತ್ತಿದ್ದಳು ಇದೇ ಯಾವ ಇಂದ್ರನ ಸಿಂಹಾಸನ ಕಸ್ಕೊಂಡ ಇಂದ್ರನ ಹೊರಗೆ ಹಾಕಿದಳು ಇಂದ್ರ ಬಾಂಧ ಕಿಸಿಂದ 33 ಕೋಟಿ ದೇವನ ದೇವತೆಯರೆಲ್ಲ ನಿಂತು ವಿಚಾರ ಮಾಡ್ಲತ್ರ ಏನಂತ ಮಾಡ್ತಾರ ಒಬ್ಬಾಕಿ ಮೈಸಿನಿ ಅದಳು ಆಕಿ ಮರ್ದನ ಮಾಡ್ಬೇಕಾಗೈತಿ ಯಾವನ್ರಿ ಒಬ್ಬನ ಹುಟ್ಟಿಸ್ಬೇಕಾಗೈತಿ
ಅಂದ್ರ ಗಣ ಮಕ್ಕಳ ಕೂಡಿ ಹುಟ್ಟಿಸ್ಬೇಕಾಗ್ಯದ ಹೌದು ಹೆಂಗ ಮಾಡೋಣ ಅಂತೇಳಿ ಎಲ್ಲಾ ಕಡೆ ಚಿಂತಿ ಬಿತ್ತು ಇತ್ತು. ಪರಮಾತ್ಮ ಕೇಳಿದ ವಿಷ್ಣು ದೇವಗ ಏನಂತ ಹೇಳ್ತಾರ ಭಸ್ಮಾಸೂರ್ನ ವಧ ಮಾಡ್ಬೇಕಾದ್ರೆ ವಿಷ್ಣು ನೀ ಯಾವ ಅವತಾರ ತಾಳಿದ್ಯಂದ ಹೌದು ವಿಚಾರ ಮಾಡಿದ ಸಾಮಾನ ಮಾತು ಹೇಳಕತ್ತೀನಿ ಹೌದು 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 ಇವ ನನಗೆ ಕೇಳ ನಾನು ಹೇಳತ್ತೀನಿ ಹೇಳ್ಬೇಕಾಗ್ಯದ ಯಾಕಪ್ಪ ಅಂದ್ರ ಹೇಳ್ರಿ ಹೇಳ್ರಿ ಯಾವ ಪರಮಾತ್ಮ ವಿಷ್ಣುಗಂದ ಏನಂತಾನ ಭಸ್ಮಾಸೂರ್ನ ವಧ ಮಾಡ್ಬೇಕಾದ್ರೆ ವಿಷ್ಣು ಹಾ, ಯಾವ ರೂಪ ತಾಳಿದ್ದಂದಾಗ ವಿಷ್ಣು ದೇವ ಹೇಳ್ದ ಏನಂತ ಹೇಳ್ತಾರವ ನಾನು ಸೀರಿ ಉಟ್ಟ ಮೋಹಿನಿ ಅವತಾರ ತಾಳಿದ್ನಪ್ಪ ಪರಮಾತ್ಮ ಅಂದ ಹೌದು ಮೋಹಿನಿ ರೂಪ ತಾಳ್ಯಾನ ಮೋಹಿನಿ ರೂಪ ತಾಳಿನಂದಾಗ ಅಂದಾಗ ನಿನ್ನ ರೂಪ ಒಮ್ಮೆ ನನಗ ನೋಡಂಗಾಗೈತಿ ರೂಪ ತಾಳಿ ತೋರ್ಸ ನನಗ ತೋರ್ಸಂದಾಗ ಅವಾಗ ಸಾಕ್ಷಾತ್ ನಿಮ್ಮ ವಿಷ್ಣು ಏನ್ ಮಾಡ್ಯಾನ ಸೀರೆ ಉಟ್ಟ ಹುಟ್ಟಾನ ಮೂಗನ್ಯಾಗ ಒಂದು ನತ್ ಹಾಕಿದ ಹಾಕ್ಯಾನ. ಜಡಿ ಬಿಟ್ಟ ಬಿಟ್ಟಾನ ಜಡಿ ತುಂಬಾ ಹೂ ಇಟ್ಟ ಹೂ ಇಟ್ಟ ಮೋಹಿನಿ ಅವತಾರ ತಾಳಿ ಪರಮಾತ್ಮನ ಎದುರಿಗೆ ನಿತ್ತ ನೆತ್ತ 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 ಹೌದು ನೆತ್ತಾನ ಯಾವಾಗ ಪರಮಾತ್ಮ ವಿಷ್ಣುನ ಹಾ. ಸೀರೆ ಉಟ್ಟದ ಮೋಹಿನಿ ಅವತಾರ ತಾಳಿ ನಿತ್ತಿದಲ್ಲ ನೆತ್ತಾಗ ಪರಮಾತ್ಮಗ ಕಾಮ ತಡ್ಕೊಳ್ಳೋ ತಾಕತ್ತಾಗ್ಲಿಲ್ಲ ಒಳಗೆ ಆಗ್ಲಿಲ್ಲ 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 ಓಡಿ ಬಂದ ಓಡಿ ಬಂದಿ ಏನಂತಾನ ವಿಷ್ಣು ದೇವನ ತ್ಯಾಕಿ ಹೊಡೆದು ನಿತ್ತಾನ ನೆತ್ತಾಗ ಅವಾಗ ಮತ್ತ ಸಾಮಾನು ಎಲ್ಲಿ ಹೋಗಿದ್ದು ಹೊತ್ತು ಗುಂಟುಗೆ ಬಡ್ದಾರ ಅವನು ಸಾಮಾನು ಒಯ್ದು ಅವಂದು ಅದ ಸಾಮಾನ ವಿಷ್ಣುನು ಗಂಡ ಪರಮಾತ್ಮನು ಗಂಡ ಗಂಡ ಎಲ್ಲ ಗಂಡ. ಅದಕ್ಕ ಹಾ. ಏನ ನೋಡಿ ಹೋಗಿ ತೆಕ್ಕಿ ಬಡದಿ ಯಾಕ ಬಡಿಬೇಕಾಯ್ತು ತಮ್ಮ ವಿಷ್ಣುನ್ ಹೋಗಿ ಯಾವಾಗ ತೆಕ್ಕಿ ಬಡದ ಅವಾಗ? ಇಬ್ಬರಿಗೆ ಸಗಾಮಗ ಮಾತು ಹೌದು ಅಲ್ಲಿ ವೀರ್ಯಸ್ಕಲನ ಲಿಂಗ ಮುಂದ ವೀರ್ಯಸ್ಕಲನ ಆಯ್ತು ಆಗ್ಯಾದ ಹರಿಹರರ ಪುತ್ರ ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾತು ಹಂಗದ ತಗದ ಹೌದು ಇಲ್ಲಿ ಬತ್ತು ನೋಡಿ ಅವರ ಅದು ಹೆಂಗೆ ಹೌದು ಈ ಪಡಿಕೆ ಹುಟ್ಟಾಗನ ತಯಾರ ನಿಮ್ಮ ಅಪ್ಪನ ಒಳಗ ಗುಲ್ಗುಚಿ ಆಗ್ಲಕ್ ಚಾಲೂ ಮಾಡ್ತಿ ನೋಡಲ್ಲಿ ಹೌದು ಖರಿ ಅದ ಅವಂಗಾಗೈತಿ ನೀ ಏನ್ ಬಿಡೋ ನೀನು ಎಲ್ಲಿದ್ವು ಕೈ ಮಾಡ್ರೆ ಬೆನ್ನತ್ತಿ ಬರುವಲ್ಲ ನೀ ಕಡೆ ಹಾ. ನಮ್ಮ ಮನಿ ಅಂಗಳ ಕಸ ಹುಡುಗಲಾಕ ಅಲ್ಲ ಹೌದು ನೀನ ಹೇಳಿದಿ ಹೇಳ್ಯಾನಲ್ರಿ ಅವನೇ ಸಾಮಾನು ಬದಲಾಗಿ ಅವನ ಹೇಳಿ ಆಗ್ಯಾವತ್ರಿ ಇಲ್ಲಿ ಏನ ನೋಡಿ ನೀ ಹೋಗಿ ವಿಷ್ಣು ದೇವನ ತ್ಯಾಕಿ ಹೊಡೆದ ನೆತ್ತಿ ಹಾ ಬೇಕಾರ ಎಷ್ಟ ಬಿಡುಗಡೆ ಆಗ್ಲಿ ಮುಂದಿನ ಸಂಧಿ ಏನೂ ಆಗಲ್ಲ ಮಾವೇರ ಬೆಟ್ಟು